ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿರಾನಗರದ ಮಧುಗಿರಿ ರಸ್ತೆಯಲ್ಲಿರುವ ಪ್ರಸಿದ್ಧ ಶ್ರೀ ಪಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 11.5 ಅಡಿ ಎತ್ತರದ ಶಿವಮೂರ್ತಿ ಲೋಕಾರ್ಪಣೆ ಹಾಗೂ ದೇವಾಲಯಕ್ಕೆ ಸೋಲಾರ್ ಹೈಮಾಸ್ಕ್ ಅಳವಡಿಕೆಗೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಹಾಗೂ ಎಂಎಲ್ಸಿ ಚಿದಾನಂದ ಗೌಡ ಭಾಗಿಯಾಗಿ ಪಲ್ಲೇಶ್ವರ ಸ್ವಾಮಿ ದರ್ಶನ ಪಡೆದರು. ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ 11.5 ಅಡಿ ಎತ್ತರದ ಶಿವಮೂರ್ತಿಯನ್ನ ಸಿದ್ದರಬೆಟ್ಟದ ಶ್ರೀಗಳು ಲೋಕಾರ್ಪಣೆಗೊಳಿಸಿದರು. ದೇವಾಲಯಕ್ಕೆ ಸೋಲಾರ್ ಹೈಮಾಸ್ಕ್ ಅಳವಡಿಸಲು ಎಂಎಲ್ಸಿ ಚಿದಾನಂದ ಗೌಡ ಅವರು ಭೂಮಿ ಪೂಜೆ ನೆರವೇರಿಸಿದರು. ಶಿರಾನಗರ ಇದೊಂದು ಐತಿಹಾಸಿಕವಾದಂಥ ನಗರ. ಈ ನಗರವು ಕೋಟೆ ವ್ಯಾಪ್ತಿ ಒಳಗೊಂಡಿದ್ದು ಈ ದಿನ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಈ ಒಂದು ಮೂಲ ಉದ್ಭವ ಶ್ರೀ ಪಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವನ ಮೂರ್ತಿಯನ್ನು ಧ್ಯಾನ ಶಿವನಾಗಿ ವಿಗ್ರಹನ ರೂಪಿಸಿ ಇವತ್ತು ಅದನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥ ದಿನ. ಈ ಒಂದು ದೇವಸ್ಥಾನವು ಇತಿಹಾಸವುಳ್ಳ ಅಂತಕ್ಕಂಥ ದೇವಸ್ಥಾನ. ಈ ಒಂದು ಪ್ರದೇಶ ಈ ಹಿಂದೆ 700 ದನಗಳು ಮನಗ್ತಿದ್ದಂಥ ಜಾಗ. ಇದು ಭಾಳ ದೊಡ್ಡ ಬಂಡೆ ಇತ್ತು. ಇಂಥ ಬಂಡೆ ಒಡೆದು ಈ ಕೆರೆನೂ ಮತ್ತು ಶಿರಾ ಕೋಟೆನೂ ಸಹ ನಿರ್ಮಾಣ ಮಾಡಿರ್ತಾರೆ. ಆ ನಿರ್ಮಾಣ ಮಾಡೋ ಕಾಲದಲ್ಲಿ ರಂಗಪ್ಪ ನಾಯಕನ ಒಂದು ಕಾಲದಲ್ಲೇ ಸಹ ಈ ಒಂದು ಭಾಗದ ಜನಗಳು ವ್ಯವಸಾಯ ಮಾಡಿಕೊಂಡು ತಮ್ಮ ವೃತ್ತಿ ಜೀವನವನ್ನು ನಡೆಸ್ಕೊಂಡು ಸಂತೋಷವಾಗಿ ಆ ಒಂದು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡಲಿ ಅಂತಂದೇಳಿ ರಂಗಪ್ಪ ನಾಯಕನ ಕಾಲದಲ್ಲೇ ಸಹ ಈ ಒಂದು ಕೆರೆ ನಿರ್ಮಾಣ ಆಗಿರ್ತೈತೆ. ಅಂಥ ಕಾಲದಲ್ಲೂ ಸಹ ಇಲ್ಲಿ ಉದ್ಭವ ಒಂದು ಶಿವನ ಲಿಂಗ ಒಂದು ಸಿಕ್ಕಿರೋದು ಪ್ರಯುಕ್ತವಾಗಿ ಈ ಪಲ್ಲೇಶ್ವರ ಒಂದು ವಿಗ್ರಹನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈ ಹಿಂದಿನ ಕಾಲದಿಂದನೂ ಇಲ್ಲಿ ಅನೇಕ ದೇವತಾ ಕಾರ್ಯಗಳು ಕೈಂಕಾರ್ಯಗಳು ಪೂಜೆಗಳು ನಡೆಸ್ಕೊಂಬರ್ತಾ ಇದ್ವು. ಈ ಒಂದು ದೇವಸ್ಥಾನಕ್ಕೆ ವಿಶಿಷ್ಟವಾದಂಥ ಒಂದು ಚರಿತ್ರೆ ಇದೆ. ಏಕೆಂದರೆ ಕೆರೆ ಏರಿಯಾ ಒಂದು ಒಳಗೊಂಡು ಸುಮಾರು ದೂರ ಇದ್ದರೂ ಸಹ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಯಾವುದೇ ನೀರು ಸಹ ಹರಿದನೇ ಅದು ಸ್ವಚ್ಛತವಾಗಿ ಇರೋ ಅಂತಕ್ಕಂಥ ಶಕ್ತಿ ಹೊಂದ್ಕೊಂಡಿರ್ತಕ್ಕಂಥ ದೇವಸ್ಥಾನ ಆಗಿರ್ತೈತೆ. ಮತ್ತು ಈ ದೇವಸ್ಥಾನವು ಇತ್ತೀಚೆಗೆ ಈ ಒಂದು ಭಾಗದಲ್ಲಿ ಹೋಗ್ತಾ ಬರ್ತಾ ಭಕ್ತರುಗಳು ಇಲ್ಲಿ ಅರಿಕೆ ಮಾಡ್ಕೊಂಡು ಹೋಗಿರೋದು ಹೆಚ್ಚಿನಾಗಿಂದ ಎಲ್ಲ ಭಕ್ತರು ಇತ್ತೀಚಿನ ದಿನಗಳಲ್ಲಿ ಇದನ್ನು ಜೀರ್ಣೋದ್ಧಾರವಾಗಿ ತಮ್ಮ ಕೈಗಿಲಾದಂಥ ತನು ಮನ ಧನಗಳನ್ನು ಕೊಟ್ಟು ಈ ಒಂದು ಭಕ್ತರ ಸಹಯೋಗದೊಂದಿಗೆ ಇದನ್ನು ಪುನಶ್ಚೇತನ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಉನ್ನತ ಮಟ್ಟದ ಒಂದು ದೇವಸ್ಥಾನ ಪ್ರವಾಸಿ ಜನಗಳಿಗೆ ಭಕ್ತರುಗಳಿಗೆ ಇಲ್ಲಿ ಬಂದು ಭಕ್ತಿ ಮಾಡ್ಕೊಂಡಾಗ ಅವ್ರಿಗೆಲ್ಲ ಒಂದು ನೆಮ್ಮದಿ ಸಿಗೋ ವಾತಾವರಣ ಆಗಲಿ ಅಂತಂದೇಳಿ ನಾನು ಅದನ್ನು ಸಹ ಭಾವಿಸ್ಕೊಂಡು ರೋಡ್ ಏನು ಅಗಲ ಮಾಡೋಂಥ ಪ್ರಶ್ನೆ ಬಂದರೆ ಏನಾಗ್ತದೆ ಭಯ ಜಾಸ್ತಿ ಇದೆ. ಒಂದು ಜಾಗ ತನ್ನದೇ ಆಗಿರ್ತಕ್ಕಂಥ ಚರಿತ್ರೆಯನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಲ್ಲಿ ನೆಲೆಸಿರ್ತಕ್ಕಂಥ ಪಲ್ಲೇಶ್ವರ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡೋದಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಸೇರಿಕೊಂಡು ನಿರಂತರವಾಗಿ ಸ್ಥಳೀಯವಾಗಿ ಎಲ್ಲರೂ ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಶಾಸ್ತ್ರೋಕ್ತವಾಗಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷದ ಸಂಗತಿ. ಈ ವರ್ಷ ಇವತ್ತು 12 ಅಡಿ ಎತ್ತರದ ಈಶ್ವರನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಿ ಇವತ್ತು ಒಂದು ಐತಿಹಾಸಿಕವಾದಂಥ ಸ್ಥಳ ಅಂತಕ್ಕಂಥ ರೀತಿಯಲ್ಲಿ ಗುರುತಿಸುವಂಥ ಕೆಲಸವನ್ನು ಇವತ್ತು ಭಕ್ತಾದಿಗಳು ಮಾಡಿರ್ತಕ್ಕಂಥದ್ದು ಸಂತೋಷ. ಆ ಕಾರ್ಯಕ್ರಮದಲ್ಲಿ ಬಂದು ನಾನು ಭಾಗಿಯಾಗಿದ್ದೇನೆ. ಇವತ್ತು ಪರಮೇಶ್ವರ ಅವರಿಗೆಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ಸಕಲನ್ನ ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ನಾನು ಹಾರೈಸಿ ಇವತ್ತು ಇದೇ ರೀತಿಯಾಗಿ ನಿರಂತರವಾಗಿ ಮಾಡ್ಕೊಂಡೋಗಿ ನಮ್ಮ ಇತಿಹಾಸವನ್ನು ಮರಿದೇ ಇರತಕ್ಕಂಥದ್ರಲ್ಲಿ ಮತ್ತು ಜನಗಳಿಗೆ ಭಕ್ತಿ ಮಾರ್ಗ ಏನು ಅಂತಕ್ಕಂಥದ್ದನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾದಾಗ ಈ ರೀತಿಯಾದಂಥ ಜೀರ್ಣೋದ್ಧಾರ ಕೆಲಸಗಳು ಆಗಬೇಕು ಮತ್ತು ಹಾಗಾಗಿ ಕಾರ್ಯಕ್ರಮಗಳನ್ನ ಮಾಡಿ ಜನರಿಗೆ ಸೆಳೆಯುವಂಥ ಕೆಲಸವನ್ನು ಮಾಡಬೇಕು.
ಧಾರ್ಮಿಕತೆ ಹೆಚ್ಚಾದಾಗಲೇ ಮಾನಸಿಕವಾದಂಥ ನೆಮ್ಮದಿಯಾಗೋದಕ್ಕೆ ಸಾಧ್ಯ ಆಗ್ತದೆ. ಆ ಭಾವನೆಯನ್ನು ನಾವು ಅರ್ಥ ಮಾಡ್ಕೊಂಡು ಮುನ್ನಡೆಯೋಣ ಅಂತಕ್ಕಂಥ ಮಾತು ಹೇಳಿ ನಾವು ಶಿವರಾತ್ರಿಯ ಶುಭಾಶಯಗಳು. ಪರಮೇಶ್ವರ ಎಲ್ಲರೂ ಕೂಡ ಕಾಪಾಡುವಂಥ ಕೆಲಸ ಮಾಡಲಿ ಅಂತೇಳಿ ನಾನು ಅವನಲ್ಲಿ ಪ್ರಾರ್ಥಿಸ್ತೇನೆ. ಹರ ಹರ ಮಹಾದೇವ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಅಂದುಕೊಂಡಂತೆ ಈ ಪರಮೇಶ್ವರನ ವಿಗ್ರಹ ಇಂದು ಲೋಕಾರ್ಪಣೆ ಆಗಿದೆ ಪೂಜ್ಯರ ಅಮೃತಹಸ್ತದಿಂದ ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಟಿ ಬಿ ಜಯಚಂದ್ರ ಅವರ ಅಮೃತಹಸ್ತದಿಂದ ಶಿವನ ವಿಗ್ರಹ ಇಂದು ಲೋಕಾರ್ಪಣೆ ಆಗಿದೆ. ಸಾಂಗೋಪವಾಗಿ ಬೆಳಗ್ಗೆಯಿಂದಲೂ ಕೂಡ ಪೂಜಾ ಕಾರ್ಯಕ್ರಮಗಳು ಹಾಗೂ ಭಕ್ತಾದಿಗಳು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಶಿವನ ಅನುಗ್ರಹ ಪಡೆದುಕೊಂಡು ಹೋಗಿದ್ದಾರೆ. ಸಂಜೆ ಕೂಡ ಜಾಗರಣ ಕಾರ್ಯಕ್ರಮ ಇರ್ತದೆ, ಪ್ರಸಾದ ವಿನಿಯೋಗ ಇರ್ತದೆ. ಇನ್ನೂ ಹೆಚ್ಚಿನದಾಗಿ ಬಂದು ಪರಮೇಶ್ವರನ ಈ ವಿಗ್ರಹವನ್ನು ದರ್ಶನ ಮಾಡ್ಕೊಳ್ತಾ ಹಾಗೇ ಪಲ್ಲೇಶ್ವರ ಸ್ವಾಮಿಯ ಸ್ವಯಂಭೂ ಲಿಂಗವನ್ನು ದರ್ಶನ ಪಡ್ಕೊಂಡು ಮಹಾಶಿವರಾತ್ರಿನ ಎಲ್ಲರೂ ಕೃಪಾರ್ಥರಾಗಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ದಿನ ಈ ಕೋಟೆ ಭಾಗದಲ್ಲಿ ಕೆರೆ ಪಕ್ಕದಾಗೆ ಪಲ್ಲೇಶ್ವರನ ದೇವಸ್ಥಾನದ ಒಂದು ವಿಗ್ರಹ, ಈಶ್ವರನ ವಿಗ್ರಹದ 12 ಅಡಿ ಈಶ್ವರನ ವಿಗ್ರಹದ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನಮ್ಮ MLA ಸಾಹೇಬರು ಬಂದಿದ್ದರು. ಇಲ್ಲಿ ಪೂಜೆ ಇತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ. ಈ ಪೂಜೆ ಮುಗಿಸ್ಕೊಂಡು ಈ ದೇವರಲ್ಲಿ ನಾವು ಏನು ನಮ್ಮ ದೇಶದಲ್ಲಿ, ನಮ್ಮ ಭಾರತದಲ್ಲಿ ಶಾಂತಿ ನೆಮ್ಮದಿಯಿಂದ ಎಲ್ಲರೂ ಬಾಳಲಿ. ಆಮೇಲೆ ಮುಂದೆ ಹೆಂಗೂ ಬೇಸಿಗೆ ಕಾಲ, ಮಳೆಗಾಲ ಬರ್ತಾ ಇದೆ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳ್ತಾ ನಾನು ದೇವರಲ್ಲಿ ಎಲ್ಲರಿಗೂ ಶಾಂತಿ, ನಮ್ಮ ದೇಶದಲ್ಲಿ ಶಾಂತಿ ಇರಲಿ ಅಂತ ಬಯಸ್ತೀನಿ ಅಂತ ಹೇಳ್ತಾ 2 ಮಾತು. ಬೆಳ್ಳಿಸ್ವಾಮಿ ಈ ಒಂದು ಮೂರ್ತಿಯನ್ನು ಒಂದೊತ್ತಿದ್ದುಕೊಂಡು ಈ ಒಂದು ಶಿವನ ಒಂದು ಮೂರ್ತಿನ ಇದು ಒಂದು ಶಿಲ್ಪಿ ಮಾಡಿದ್ದಾರೆ. ಆ ಒಂದು ಭಗವಂತ ಇವರಿಗೆ ಇನ್ನೂ ಅನೇಕ ಕಡೆ ಇಂಥ ವಿಗ್ರಹಗಳನ್ನು ಮಾಡೋಂತಕ್ಕಂಥ ಶಕ್ತಿ ಕೊಡಲಿ, ಬುದ್ಧಿಜ್ಞಾನ ಕೊಡಲಿ ಅಂತಂದೇಳು ಸಹ